ಕರ್ತನ ಪರಿಶುದ್ಧ ನಾಮಕ್ಕೆ ಸೋದುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ ನೋಡುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಕಳೆದ 5 ತಿಂಗಳು ದೇವರು ನಮ್ಮನ್ನು ಕಣ್ಣಿನ ಗುಡ್ಡಂತೆ ಕಾಪಾಡಿ ಈ ವರ್ಷದಲ್ಲಿ ಅಂದರೆ 2023ನೇ ವರ್ಷದಲ್ಲಿ 5 ತಿಂಗಳು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಸೇವೆ ಕಾರ್ಯಗಳನ್ನು ದೇವರು ಕಣ್ಣಿನ ಗುಡ್ಡಂತೆ ಆಶೀರ್ವದಿಸಿ ದೇವರು ಈ 6ನೇ ತಿಂಗಳು ಅಂದರೆ ಈ ಜೂನ್ ಮಂತ್ ನೋಡುವಂತೆ, ಕಾಣುವಂತೆ, ಪ್ರವೇಶಿಸುವಂತೆ ದೇವರು ಮಾಡಿದ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಿದ್ದೀನಿ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ನಾನು ದೇವರಲ್ಲಿ ನಂಬಿಡ್ತಾ ಇದ್ದೀನಿ. ಈ ಒಂದು ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ಪ್ರತಿಯೊಂದು ದೇವ್ರ ಮಕ್ಕಳು ನೀವು ಆಶೀರ್ವಾದವಾಗಿ, ನೀವು ಆರೋಗ್ಯವಾಗಿ ಇದ್ದೀರೆಂಬುದಾಗಿ. ಕಾರಣ ನಾವು ಪ್ರತಿದಿನ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ದೇವರ ಮಕ್ಕಳು ಈ ದೇವರ ವಾಕ್ಯವನ್ನು ಕೇಳ್ತಿದ್ದಾರೋ, ನೋಡುತ್ತಿದ್ದಾರೋ ಅವ್ರಿಗೋಸ್ಕರ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ಒಂದು ತಂಡವಾಗಿ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೀವಿ. ಕಾರಣ ಮಕ್ಕಳೇ, ದೇವರು ಕೊಟ್ಟಂಥ ಈ ಸೇವೆ ಮೂಲಕ ಅನೇಕ ಜನಗಳು ರಕ್ಷಣೆ ಹೊಂದಬೇಕು, ಆಶೀರ್ವಾದ ಹೊಂದಿಕೊಳ್ಬೇಕು, ನಿಜವಾದ ದೇವರನ್ನ ತಿಳ್ಕೊಳ್ಬೇಕು, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಹೊಂದಿಕೊಂಡು ಯೇಸು ಸ್ವಾಮಿ ನಾಮನ ಮಹಿಮೆ ಪಡಿಸಬೇಕು ಎಂಬುದೇ. ಆಮೇನ್. ಹಲ್ಲೆಲೂಯಾ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ನೀವು ಮಾತ್ರ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದ ಹೊಂದಿಕೊಳ್ಳೋದಲ್ಲ, ಇನ್ನು ಎಷ್ಟೋ ಜನ ಆಶೀರ್ವಾದ ಇಲ್ಲದೆ, ಬಿಡುಗಡೆ ಇಲ್ಲದೆ, ಅನೇಕರು ವೇದನೆಯಿಂದ, ಕಷ್ಟದಿಂದ, ದುಃಖದಿಂದ, ಕಣ್ಣೀರಿಂದ ತನ್ನ ಜೀವನವನ್ನು ನಡೆಸ್ತಿದ್ದಾರೆ. ಅಂಥವರಿಗೆ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವುದಕ್ಕೆ, ಕೇಳುವುದಕ್ಕೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ಇದನ್ನು ತಿಳಿಸಿ, ಅದರ ಮೂಲಕ ಅವರು ಕೂಡ ದೇವರ ರಕ್ಷಣೆ ಹೊಂದಿಕೊಳ್ಬೋದು, ದೇವರ ಒಂದು ಬಿಡುಗಡೆ, ಆಶೀರ್ವಾದ ಹೊಂದಿಕೊಳ್ಬೋದು. ಆ ಒಂದು ಕೃಪೆ ನಿಮಗೆ ಉಂಟಾಗಲಿ. ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾರಣ ನಾವು ಒಂದು ಚಿಕ್ಕ ಸೇವೆ ಮಾಡ್ತಿದ್ರು ಕೂಡ ದೇವರು ಕೊಟ್ಟಂಥ ದರ್ಶನದ ಪ್ರಕಾರ ಈ ಲೈಫ್ ಟೀಮ್ ಮೂಲಕ ಹೇಗಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ 7 ಕೋಟಿ ಮಕ್ಕಳಿಗೆ ಸುವಾರ್ತೆಯನ್ನು ಸಾರಬೇಕು, ಜನಗಳು ಸತ್ಯವನ್ನು ತಿಳಿದುಕೊಳ್ಳಬೇಕು, ಜನಗಳು ರಕ್ಷಣೆ ಹೊಂದಿಕೊಳ್ಳಬೇಕು, ಜನಗಳು ದೇವರ ಬರುವಿಕೆಗೆ ಆಯುತ್ತ ಪಡಬೇಕು ಎಂಬ ಭಾರದಿಂದ, ಒಂದು ದರ್ಶನದಿಂದ ನಾವು ಈ ಸೇವೆಯನ್ನು ಮಾಡ್ತಿದ್ದೀವಿ. ನಮ್ಮ ಸೇವೆ ಒಂದು ಚಿಕ್ಕ ಸೇವೆ ಆಗಿದೆ, ಒಂದು ಚಿಕ್ಕ ಸಭೆ ಆದರೂ ಕೂಡ ದೇವರು ಕೊಟ್ಟಿರುವಂಥ ದರ್ಶನ, ದೇವರು ಕೊಟ್ಟಿರುವಂಥ ಭಾರ ಮಹಾದ ದೊಡ್ಡದಾಗಿದೆ. ಅದರ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮಗೋಸ್ಕರ, ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಕಾರಣ ಏನಪ್ಪ ಅಂದರೆ, ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಸಭೆಯಲ್ಲಿ ಒಂದು ಸಹೋದರಿ ಹಾಸ್ಪಿಟಲ್ ಸೇವೆ ಮಾಡ್ತಾ ಇದ್ದಾರೆ. ಅವರು ಪ್ರತಿ ಮಕ್ಕಳೇ ದೊಡ್ಡ ದೊಡ್ಡ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅವರು ಸುವಾರ್ತೆ ಪತ್ರಿಕೆಯನ್ನು ಕೊಟ್ಟು ಆ ಪೇಷಂಟ್ಗಳಿಗೆ ಬಣ್ಣು, ಬಿಸ್ಕೆಟು, ಹಣ್ಣು ಏನಾದರೂ ಕೊಟ್ಟು ದೇವ್ರ ಬಗ್ಗೆ ಅವ್ರಿಗೆ ತಿಳಿಸ್ತಾರೆ. ನಮ್ಮ ಫೋನ್ ನಂಬರನ್ನು ಅವ್ರು ಕೊಟ್ಟು ಬರ್ತಾರೆ. ಇದರಲ್ಲಿ ನಮ್ಮ ಪಾಸ್ಟ್ ನಂಬರ್ ಇದೆ, ನಮ್ಮ ಸೇವಕರ ನಂಬರ್ ಇದೆ, ಇದರಲ್ಲಿ ನೀವು ಫೋನ್ ಮಾಡಿ ಪ್ರಾರ್ಥಿಸ್ಕೊಳ್ಳಿ, ಯೇಸು ಸ್ವಾಮಿ ನಿಮಗೆ ಅದ್ಭುತ ಮಾಡ್ತಾರೆ ಎಂಬುದಾಗಿ. ಆ ರೀತಿ ಇರುವಾಗ ಅನೇಕ ಜನಗಳ ಪ್ರತಿ ಮಕ್ಕಳೇ ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾರೆ. ಎಷ್ಟು ಬ್ಯಾಂಗ್ಳೂರು ಸಿಟಿಯಲ್ಲಿ, ಯಾವುದೋ ಒಂದು ವಿಲೇಜಲ್ಲಿ, ಹಳ್ಳಿಯಲ್ಲಿ ಅಲ್ಲ, ನಾವಿರುವಂಥ ಬೆಂಗಳೂರು ಸಿಟಿಯಲ್ಲಿ ಪ್ರತಿ ಮಕ್ಕಳೇ ಅನೇಕ ಜನ ಫೋನ್ ಮಾಡಿ, ಸ್ವಾಮಿ ನೀವು ಯೇಸು ಸ್ವಾಮಿನ ಮಾತಾಡ್ತಿರೋದು, ಯೇಸು ಸ್ವಾಮಿನ ನೀವು ಮಾತಾಡ್ತಿರೋದು ಎಂಬುದು ಕೇಳ್ತಾರೆ. ಅದನ್ನು ನೋಡುವಾಗ, ಕೇಳುವಾಗ ತುಂಬ ದುಃಖ ಆಗುತ್ತೆ, ತುಂಬ ವೇದನೆ ಆಗುತ್ತೆ. ಯಾಕಂದರೆ ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿರುವಂಥ ಎಷ್ಟೋ ಕೋಟಿ ಜನ ಮಕ್ಕಳಿಗೆ, ಪ್ರೀತಿ ಮಕ್ಕಳೇ, ಇನ್ನು ಯೇಸು ಅಂದರೆ ಯಾರಂತ ಗೊತ್ತಿಲ್ಲದೆ ಜೀವನ ಮಾಡ್ತಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಮಾತ್ರ ದೇವರ ರಕ್ಷಣೆ ಹೊಂದಿಕೊಳ್ಳೋದಲ್ಲ, ನೀವು ಮಾತ್ರ ದೇವರಿಂದ ಅದ್ಭುತ ಆಶೀರ್ವಾದ ಹೊಂದಿಕೊಳ್ಳೋದಿಲ್ಲ. ಎಷ್ಟೋ ಜನ ಜೀವನದಲ್ಲಿ ಕಟ್ಟಲ್ಪಟ್ಟಿದ್ದಾರೆ, ಕಣ್ಣೀರಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ವ್ಯಾಧಿಯಲ್ಲಿದ್ದಾರೆ, ಅನೇಕರು ಸೈತಾನ ಬಂಧನದಿಂದ ಕಟ್ಟಲ್ಪಟ್ಟಿದ್ದಾರೆ. ಅಂಥವರಿಗೆ ಈ ಪ್ರಾರ್ಥನೆ ಸಮಯ ಕುರಿತು ಈ ಲೈಫ್ ಟಿವಿಯಲ್ಲಿ
ಪ್ರತಿ ಶನಿವಾರ ರಾತ್ರಿ 8 ಗಂಟೆಯಿಂದ 8:30 ಬರುತ್ತಲ್ಲ, ಮತ್ತು ಸೋಮವಾರ ಸಾಯಂಕಾಲ 4ರಿಂದ 5 ಬರುತ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ, ಯಾರು ರಕ್ಷಣೆ ಹೊಂದಿಲ್ಲ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಅವರಿಗೆ ಸುವಾರ್ತೆಯಾಗಿ ತಿಳಿಸಿ ಅವರು ಕೂಡ ನೋಡಿ ಆಶೀರ್ವಾದ ಹೊಂದ್ಕೊಳ್ಳಿ. ಆ ಕೃಪೆ ದೇವರು ನಿಮಗೆ ಅನುಗ್ರಹಿಸಲಿ. ಆಮೇನ್, ಹಲ್ಲೆಲೂಯಾ. ಸರಿ ಪ್ರೀತಿ ಮಕ್ಕಳೇ, ಯೇಸು ಸ್ವಾಮಿಯ ಮಹಾಕೃಪೆಯಿಂದ ಈ ಜೂನ್ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ, ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಕಾರ್ಯಗಳನ್ನು ಸಫಲಪಡಿಸುವನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ತಿಂಗಳು ದೇವರು ನೋಡಿ ಎಂಥ ಒಂದು ಮಹತ್ತಾದ ವಾಗ್ದಾನವನ್ನು ಆತನ ಮಕ್ಕಳಾದ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯಾವುದು ಕುರಿತು ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಕಾರಣ, ಒಂದು ವೇಳೆ ನೀವು ಅಂದ್ಕೊಂಡಿರ್ಬೋದು, ಅಯ್ಯೋ ತಿಂಗಳು ಬಂದ್ಬಿಡ್ತಲ್ಲಪ್ಪ, ಮಕ್ಕಳಿಗೆ ಸ್ಕೂಲ್ ಆರಂಭಿಸ್ಬಿಡ್ತಾ ಇದೆ, ಮಕ್ಕಳಿಗೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕು, ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು, ಈ ತಿಂಗಳು ನನಗೆ ಇಷ್ಟೊಂದು ಅಗತ್ಯಗಳಿದೆ, ಏನು ಮಾಡಲಿ ಎಂಬುದಾಗಿ ಭಯ ಪಡ್ತಾ ಇದ್ದೀರಾ, ಎಂಬುದಾಗಿ ನೀವು ವೇದನೆ ಪಡ್ತಾ ಇದ್ದೀರಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಭಯಪಡುವ ಅಗತ್ಯ ಇಲ್ಲ. ಕಾರಣ, ಈ ತಿಂಗಳು ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂಥ ವಾಗ್ದಾನ, ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಕಾರ್ಯಗಳನ್ನು ಸಫಲಪಡಿಸಿ ನಿಮ್ಮನ್ನು ಕಾರ್ಯಸಿದ್ಧಿಪಡಿಸಿ, ಅಂದರೆ ಏಳಿಗೆ ಪಡಿಸಿ ನಿಮ್ಮನ್ನು ಆಶೀರ್ವದಿಸುವನು. ಆಮೇನ್, ಹಲ್ಲೆಲೂಯಾ. ನೀವು ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ವಾಗ್ದಾನದಲ್ಲಿ ದೊಡ್ಡ ವಾಗ್ದಾನ, ದೊಡ್ಡ ಆಶೀರ್ವಾದ ಯಾವುದೆಂದು ನೋಡುವಾಗ ಯೇಸು ಸ್ವಾಮಿ ನಮ್ಮ ಸಂಗಡ ಇರುವುದು. ಆಮೇನ್, ಹಲ್ಲೆಲೂಯಾ. ಆ ಯೇಸು ಸ್ವಾಮಿನೇ ಈ ಜೂನ್ ತಿಂಗಳು ನಮಗೆ ವಾಗ್ದಾನ ಮಾಡಿದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ, ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಕಾರ್ಯವನ್ನು ಸಫಲಪಡಿಸಿ ನಿಮ್ಮನ್ನು ನಾನು ಏಳಿಗೆ ಪಡಿಸಿ ನಿಮ್ಮನ್ನು ಆಶೀರ್ವದಿಸುವೆನು. ಆಮೇನ್. ನಾವು ಕಳೆದ ವಾರ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೋಸೇಫನ ಕುರಿತು ಇದನ್ನು ನಾವು ನೋಡಿದೆವು. ಯೇಸು ಸ್ವಾಮಿ, ಕರ್ತನಾದ ದೇವರು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಎಲ್ಲ ಕಾರ್ಯಗಳನ್ನು ಸಫಲಪಡಿಸ್ತಿದ್ರು. ಆಮೇನ್. ಅದರ ನಂತರ ಆತನ ಜೊತೆಯಲ್ಲಿದ್ದು ಅವನನ್ನು ಅಭಿವೃದ್ಧಿಪಡಿಸ್ತಿದ್ರು. ಅಂದರೆ ಅವನ ಜೀವನದಲ್ಲಿ ಒಂದು ವೃದ್ಧಿಯನ್ನು, ಒಂದು ಏಳಿಗೆಯನ್ನು, ಒಂದು ಅಭಿವೃದ್ಧಿಯನ್ನು ಕೊಡ್ತಿದ್ರು. ಮೂರನೇ ಮಕ್ಕಳೇ, ಇವತ್ತು ನಾವು ನೋಡುವಂಥ ವಾಕ್ಯ, ನಾನು ನಿನ್ನ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸುವೆನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಗ್ದಾನ, ದೇವರ ವಾಕ್ಯ, ದೇವರ ಆಶೀರ್ವಾದ ನಿಮಗೆ ನೇರಾಗಿ ಬರ್ತಿದ್ದಾರೆ. ಕರ್ತನು ಹೇಳ್ತಿದ್ದಾನೆ, ಮಗನೇ, ಮಗಳೇ, ಭಯಪಡಬೇಡ. ಈ ತಿಂಗಳು ಏನು ಮಾಡುವುದು, ಈ ತಿಂಗಳು ಹೇಗೆ ಅಗತ್ಯ ಸಂಧಿಸಿಬಿಡುವುದು, ಈ ತಿಂಗಳು ಹೇಗೆ ನಾನು ನಡೆಯಲಿ ಎಂಬುದಾಗಿ ಭಯಪಡ್ತಿದ್ದೀರಾ. ಕರ್ತನಾದ ಯೇಸು ಹೇಳ್ತಿದ್ದಾರೆ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದು ನಾನು ನಿನ್ನ ಕಾರ್ಯವನ್ನು ಸಫಲಪಡಿಸೋದು ಮಾತ್ರ ಅಲ್ಲ, ನಿನ್ನ ಕಾರ್ಯದಲ್ಲಿ ಏಳಿಗೆ ಪಡಿಸೋದು ಮಾತ್ರ ಅಲ್ಲ, ನಾನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸುವೆನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ಮಾತು ಕೊಟ್ಟರೆ, ದೇವರು ನಮ್ಮನ್ನು ನೋಡಿ ವಾಗ್ದಾನ ಮಾಡಿದರೆ, ಆ ವಾಗ್ದಾನ ಪ್ರಕಾರ ನಮ್ಮ ನಡೆಸುವುದಕ್ಕೆ ಆತನು ನೀತಿಯುಳ್ಳ ದೇವರು, ಆತನು ಸತ್ಯವುಳ್ಳ ದೇವರು, ಆತನು ನಂಬಿಕಸ್ಥದ ದೇವರಾಗಿದ್ದಾರೆ. ಆದ್ದರಿಂದ ಈ ತಿಂಗಳು ಈ ವಾಗ್ದಾನವನ್ನು, ಈ ದೇವರ ವಾಕ್ಯವನ್ನು ಯಾರೆಲ್ಲ ನೋಡಿ ಕೇಳಿ ನಂಬ್ತಾ ಇದ್ದೀರೋ, ಈ ತಿಂಗಳು ಪೂರ್ತಿಯಾಗಿ ಸ್ವಾಮಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಅದ್ಭುತವಾಗಿ, ನಿಮ್ಮನ್ನು ಅತಿಶಯವಾಗಿ, ನಿಮ್ಮನ್ನು ಆಶ್ಚರ್ಯವಾಗಿ, ನಿಮ್ಮನ್ನು ಆಶೀರ್ವಾದವಾಗಿ ನಿಮ್ಮನ್ನು ನಡೆಸ್ತಿದ್ದಾರೆ. ಆಮೇನ್. ಒಂದು ಮಾತು ತಿಳ್ಕೊಳ್ಳಿ, ಏಸಪ್ಪ ಮಾತ್ರ ನಮ್ಮ ಜೊತೆ ಇರುವಾಗ ನಮ್ಮ ಕಾರ್ಯಗಳು ಸಫಲವಾಗುತ್ತದೆ. ಅಂದರೆ ಎಷ್ಟೋ ಜನ ಹೇಳ್ತಾರಲ್ವಾ, ಅಯ್ಯೋ ಬ್ರದರ್, ನನ್ನ ಕಾರ್ಯದಲ್ಲಿ ಎಲ್ಲ ತಡೆ ಬ್ರದರ್, ಯಾವುದು ಮಾಡಿದ್ರೂ ಕೂಡ ಅದು ನೆರವೇರ್ತಿಲ್ಲ, ಎಲ್ಲ ತಡೆ ಪಡ್ತಾ ಇದೆ. ಆದರೆ ಇವತ್ತು ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ಸಹೋದರ, ಸಹೋದರಿ, ಈ ತಿಂಗಳು ಇದುವರೆಗೂ ಯಾವ ಕಾರ್ಯಗಳು ನೆರವೇರದೆ ತಡೆಯಾಗಪಟ್ಟಿದೆಯೋ, ಆ ತಡೆಗಳೆಲ್ಲ ಕರ್ತನು ಈ ತಿಂಗಳು ನಿಮ್ಮ ಜೊತೆ ಇದ್ದು ಆ ತಡೆಗಳನ್ನ ಒಡೆದಾಕಿ ನಿಮ್ಮ ಕಾರ್ಯದಲ್ಲಿ ಒಂದು ಬಿಡುಗಡೆ, ನಿಮ್ಮ ಕಾರ್ಯದಲ್ಲಿ ಒಂದು ಜಯ, ನಿಮ್ಮ ಕಾರ್ಯದಲ್ಲಿ ಒಂದು ಸಫಲತೆಯನ್ನು ದೇವರು ಕೊಡಲಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ಮೂರನೇದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ಪಟ್ಟಿದೆ, ದೇವರು ಯೋಸೇಫನ ಸಂಗಡ ಇದ್ದು ಆ ಯೋಸೇಫನನ್ನು ಕರ್ತನ ಆಶೀರ್ವದಿಸದಂತೆ. ಆಮೇನ್. ಪ್ರೀತಿ ಮಕ್ಕಳೇ,
ದೇವರು ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಗಳನ್ನು ಸಫಲಪಡಿಸೋದು ಮಾತ್ರ ಅಲ್ಲ, ದೇವರು ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಗಳನ್ನು ಏಳಿಗೆ ಪಡಿಸೋದು ಮಾತ್ರ ಅಲ್ಲ, ದೇವರು ನಮ್ಮ ಸಂಗಡ ಇದ್ದು, ಅಂದರೆ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯಾವ ಯಾವ ಕಾರ್ಯದಲ್ಲಿ ನೀವು ಆಶೀರ್ವಾದ ಇಲ್ಲ ಅಂತ ಕೊರಗ್ತಿದ್ದೀರೋ, ಈ ತಿಂಗಳು ದೇವ್ರ ಸ್ವಾಮಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿರ್ತಾರೆ. ಆಮೇನ್. ಒಂದು ವೇಳೆ ಕೆಲಸದಲ್ಲಿ ಆಶೀರ್ವಾದ ಇಲ್ವಾ, ಒಂದು ವೇಳೆ ನೀವು ಮಾಡುವಂಥ ಬಿಸ್ನೆಸ್ ವ್ಯಾಪಾರದಲ್ಲಿ ಆಶೀರ್ವಾದ ಇಲ್ವಾ, ಅಥವಾ ನಿಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ಇಲ್ವಾ, ಅಥವಾ ನಿಮ್ಮ ಮನೆಯೊಳಗೆ ಆಶೀರ್ವಾದ ಇಲ್ವಾ, ನೀವು ಮಾಡುವಂಥ ಕಾರ್ಯದಲ್ಲಿ ಆಶೀರ್ವಾದ ಇಲ್ವಾ, ನಿಮ್ಮ ಶರೀರದಲ್ಲಿ ಆಶೀರ್ವಾದ ಇಲ್ವಾ, ನಿಮ್ಮ ಜೀವನದಲ್ಲಿ ಅಥವಾ ನೀವು ಮಾಡುವಂಥ ಸೇವೆಯಲ್ಲಿ ಆಶೀರ್ವಾದ ಇಲ್ವಾ, ಈ ತಿಂಗಳು ಯೇಸು ಸ್ವಾಮಿ ನಿಮ್ಮ ಜೊತೆಗಿದ್ದು ನಿಮ್ಮ ಕುಟುಂಬವನ್ನು, ನಿಮ್ಮ ವ್ಯಾಪಾರವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಮನೆಯನ್ನು, ನಿಮ್ಮ ಕಾರ್ಯಗಳನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವದಿಸಲಿದ್ದಾರೆ. ಆಮೇನ್. ಇಲ್ಲಿ ವಾಕ್ಯವನ್ನು ಓದಿ ನೋಡುವಾಗ ಆದಿಕಾಂಡ 39ನೇ ಅಧ್ಯಾಯ 5ನೇ ವಾಕ್ಯ, ಜೆನೆಸಿಸ್ 39:5. ಆದಿಕಾಂಡ 39ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನು ಯೋಸೇಫನ ಸಂಗಡ ಇದ್ದ ಕಾರಣ ಅವನ ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಯೆಹೋವನು ಅಂದರೆ ದೇವರಾದ ಕರ್ತನು ಈ ಯೋಸೇಫನ ಸಂಗಡ ಇದ್ದ ಕಾರಣ ಅವನ ಮನೆಯಲ್ಲಾಗಲಿ ಅಥವಾ ಅವನು ಮಾಡುತ್ತಿದ್ದ ಕೈಯಿಟ್ಟು ಪ್ರಯಾಸ ಒಳದಾಗಲಿ ಅವನಿಗಿದ್ದಂಥ ಎಲ್ಲವನ್ನ ಕರ್ತನು ಆಶೀರ್ವದಿಸಿದನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ತಿಂಗಳು ದೇವರು ನಿಮ್ಮ ಕಾರ್ಯಗಳನ್ನು ಸಫಲಪಡಿಸೋದು ಮಾತ್ರ ಅಲ್ಲ, ಈ ತಿಂಗಳು ಯೇಸಪ್ಪ ನಿಮ್ಮ ಕಾರ್ಯದಲ್ಲಿ ಒಂದು ಅಭಿವೃದ್ಧಿ ಪಡಿಸೋದು ಮಾತ್ರ ಇಲ್ಲ, ಈ ತಿಂಗಳು ಕರ್ತನು ನಿಮ್ಮ ಕಾರ್ಯವನ್ನು ಆಶೀರ್ವದಿಸಲಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಪ್ರೀತಿ ದೇವ್ರ ಮಕ್ಕಳೇ, ಈ ಜೂನ್ ತಿಂಗಳು ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮ ಕಾರ್ಯಗಳನ್ನು ಸಫಲಪಡಿಸೋದು ಮಾತ್ರ ಇಲ್ಲ, ದೇವರು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಏಳಿಗೆ ಪಡಿಸೋದು ಮಾತ್ರ ಇಲ್ಲ, ದೇವರು ಈ ತಿಂಗಳು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಒಂದು ವೇಳೆ ಪ್ರೀತಿಯ ಮಕ್ಕಳೇ, ಯಾವ ಯಾವ ಕಾರ್ಯದಲ್ಲಿ ನೀವು ಆಶೀರ್ವಾದ ಇಲ್ಲ ಅಂತ ಕೊರಗ್ತಿದ್ದೀರೋ, ದೇವರು ಈ ತಿಂಗಳು ಜೊತೆ ಇದ್ದು ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಆಶೀರ್ವಾದ ನೋಡ್ತೀರಾ, ನಿಮ್ಮ ಕೆಲಸದಲ್ಲಿ ಒಂದು ಆಶೀರ್ವಾದ ನೋಡ್ತೀರಾ, ನಿಮ್ಮ ಕುಟುಂಬ ನಿಮ್ಮ ಮನೆಯಲ್ಲಿ ಆಶೀರ್ವಾದ ನೋಡ್ತೀರಾ, ನೀವು ಮಾಡುವಂಥ ಕಾರ್ಯಗಳಲ್ಲಿ ಆಶೀರ್ವಾದ ನೋಡ್ತೀರಾ, ನಿಮ್ಮ ಮಕ್ಕಳಲ್ಲಿ ದೇವರ ಆಶೀರ್ವಾದ ನೋಡ್ತೀರಾ, ನಿಮ್ಮ ಪ್ರೀತಿ ಮಕ್ಕಳೇ ಸೇವೆಯಲ್ಲಿ ನೀವು ದೇವರ ಆಶೀರ್ವಾದ ನೋಡ್ತೀರಾ. ನೋಡಿ, ಇಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಯೆಹೋವನು ಯೋಸೇಫನ ಸಂಗಡ ಇದ್ದ ಕಾರಣ ಅವನ ಮನೆಯಲ್ಲಾಗಲಿ ಒಳ್ಳೆದಾಗಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ದೇವರ ಆಶೀರ್ವಾದ ಉಂಟಾಯಿತು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೀನಿ, ಈ ತಿಂಗಳು ಕರ್ತನು ನಿಮ್ಮನ್ನು ಕೂಡ ಅದೇ ರೀತಿ ಎಲ್ಲ ವಿಧದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಂಬ್ತೀರಾ? ನಂಬಿದ್ರೆ ನೀವು ದೇವರ ಮಹಿಮೆ ನೋಡ್ತೀರಾ. ಕಾರಣ ಏನು? ನಮ್ಮ ದೇವರು ಆಶೀರ್ವಾದ ಬಗ್ಗೆ ದೇವರು ವಾಕ್ಯದಲ್ಲಿ ಬಿಟ್ಟಿದೆ, ಇಸ್ರೇಲರನ್ನ ಆಶೀರ್ವದಿಸುವುದೇ ದೇವರಿಗೆ ಪ್ರಿಯ ಅಂತೆ. ಆಮೇಲೆ ನಮ್ಮನ್ನು ಆಶೀರ್ವದಿಸಬೇಕು, ಆತನ ಮಕ್ಕಳು ಆಶೀರ್ವಾದವಾಗಿರಬೇಕು, ಅದೇ ದೇವರಿಗೆ ಚಿತ್ತವಾಗಿ, ಅದೇ ದೇವರಿಗೆ ಪ್ರಿಯವಾಗಿದೆ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ಯೋಸೇಫಿನ ದೇವರೇ ನಮ್ಮ ದೇವರು. ಆಮೇಲೆ ಯೋಸೇಫಿನ ಆಶೀರ್ವದಿಸಿದ ದೇವರೇ ನಮ್ಮ ದೇವರಾಗಿದ್ದಾರೆ. ಆದ್ದರಿಂದ ಈ ತಿಂಗಳು ಪ್ರಿಯ ಮಕ್ಕಳೇ, ಕರ್ತನು ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾವ ಯಾವ ಕಾರ್ಯದಲ್ಲಿ ನೀವು ಆಶೀರ್ವಾದ ಇಲ್ಲದೆ ನೀವು ವೇದನೆ ಪಡ್ತಾ ಇದ್ದೀರಾ, ನೀವು ಕೊರಗ್ತಿದ್ದೀರಾ, ಆ ಎಲ್ಲ ಕಾರ್ಯದಲ್ಲಿ ಕರ್ತನು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಆಶೀರ್ವದಿಸುವನು. ಆಮೇನ್. ಬೈಬಲ್ ಓದುವಾಗ ಪ್ರೀತಿಯ ಮಕ್ಕಳೇ, ನೀವು ಆದಿಕಾಂಡ 28ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ, ಜೆನೆಸಿಸ್ 28:20 and 21. ಆದಿಕಾಂಡ 28ನೇ ಅಧ್ಯಾಯ 20 ಮತ್ತು 21 ವಾಕ್ಯದೊಳಗ, ಅಲ್ಲಿ ಯಾಕೋಬನು, ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಮಾರ್ಗದಲ್ಲಿ ನನ್ನ ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ
ಎಲ್ಲ ಆಸ್ತಿಯಲ್ಲಿ 10 ಪಾಲು ನಿನಗೆ ಸಮರ್ಪಿಸನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಆರೈಕೆ ಮಾಡಿಕೊಂಡನು. ಆಮೇಲೆ ಚೆನ್ನಾಗಿ ಗಮನಿಸ್ತಾ ಇದ್ದೀರಾ? ಇಲ್ಲಿ ಯಾಕೋಬನ ಕುರಿತು ನಾವು ನೋಡುವಾಗ, ಇಲ್ಲಿ ಯಾಕೋಬನಿಗೆ ಜೀವನದಲ್ಲಿ ಆಶೀರ್ವಾದ ಇಲ್ಲದೆ ಅಪ್ಪ ಅಮ್ಮ ಮನೆ ಬಿಟ್ಟು ಅವನು ಊರು ಬಿಟ್ಟು ಮಾರ್ಗವಾಗಿ ಹೋಗ್ತಿದ್ದಾನೆ ತನ್ನ ಮಾವನ ಮನೆಗೆ. ಆಗ ಅವನ ಕೈಯಲ್ಲಿ ಏನೂ ಇಲ್ಲ, ಆಸ್ತಿ ಇಲ್ಲ, ಹಣ ಇಲ್ಲ, ವಸತಿ ಇಲ್ಲ, ಮುಂದಿನ ತನ್ನ ಜೀವನ ಹೇಗಂತ ಅವನಿಗೆ ಗೊತ್ತಿಲ್ಲ. ಅವನ ಜೀವನದಲ್ಲಿ ಬರಿದಾದ ಒಂದು ಕಾರ್ಯ ಇತ್ತು ಮಕ್ಕಳೇ. ಅಲ್ಲಿ ಯಾಕೋಬನು ದೇವರು ನೋಡಿ, ತನ್ನನ್ನು ಆಶೀರ್ವದಿಸುವ ದೇವರು ನೋಡಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನೀನು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನ ಸುರಕ್ಷಿತವಾಗಿ ಕಾಪಾಡಿ ನನಗೆ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ನಾನು ನಡೆಸುವುದಾದರೆ ನೀನೇ ನನ್ನ ದೇವರಾಗಿರ್ತೀಯಾ. ನೀನು ನನಗೆ ಕೊಡುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದನು. ಪ್ರೀತಿಯ ದೇವ್ರ ಮಕ್ಕಳೇ, ನೋಡಿ, ಈ ಯಾಕೋಬನ ಜೀವನದಲ್ಲಿ ಏನೂ ಆಶೀರ್ವಾದ ಇಲ್ಲ. ಒಂದು ವೇಳೆ ನೀವು ಕೂಡ ಅದೇ ಪರಿಸ್ಥಿತಿಯಲ್ಲಿ, ನನ್ನ ಮನೆಯಲ್ಲಿ ಆಶೀರ್ವಾದ ಇಲ್ಲ, ನಾನು ಮಾಡುವ ಕೆಲಸದಲ್ಲಿ ಆಶೀರ್ವಾದ ಇಲ್ಲ, ನನ್ನ ಬಿಸ್ನೆಸ್ಸಲ್ಲಿ ಆಶೀರ್ವಾದ ಇಲ್ಲ, ನನ್ನ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ, ನನ್ನ ಮಕ್ಕಳು ಆಶೀರ್ವಾದ, ನನ್ನ ಸೇವೆಯಲ್ಲಿ ಒಂದು ಅಭಿವೃದ್ಧಿ, ಒಂದು ಆಶೀರ್ವಾದ ಇಲ್ಲ ಎಂದು ವೇದನೆ ಪಡ್ತಿದ್ದೀರಾ? ಇವತ್ತು ಅದೇ ಯೋಸೇಫಿನ ದೇವರು, ಅದೇ ಯಾಕೋಬಿನ ದೇವರು ನಿಮ್ಮ ಸಂಗಡ ಇದ್ದು, ನಿಮ್ಮ ಜೊತೆ ಇದ್ದು ಈ ತಿಂಗಳು ಪೂರ್ತಿಯಾಗಿ ನಿಮ್ಮನ್ನು ಆಶೀರ್ವದಿಸಲಿದ್ದಾರೆ. ಆಮೇನ್. ನೋಡಿ, ಈ ಯಾಕೋಬನು ಆಶೀರ್ವಾದ ಇಲ್ಲ, ಬರಿದಾದ ಕೈಲಿರ್ತಾನೆ. ಆಶೀರ್ವದಿಸುವ ದೇವರು ನೋಡಿ ಅವನು ಪ್ರಾರ್ಥನೆ ಮಾಡಿದ. ಇನ್ನೊಂದು ಕಡೆ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಯಾಕೋಬನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನೀನು ನನ್ನನ್ನು ಆಶೀರ್ವದಿಸದೆ ನಾನಿನ್ನ ಬಿಡುವುದಿಲ್ಲ ಎಂಬುದಾಗಿ. ಹೌದು ಮಕ್ಕಳೇ, ದೇವರ ಮಕ್ಕಳು ದೇವರ ವಾಕ್ಯವನ್ನು, ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ, ಸ್ವಾಮಿ, ನೀನು ನನ್ನ ಆಶೀರ್ವಿಸಬೇಕಪ್ಪ. ನನ್ನ ಕೆಲಸದಲ್ಲಿ ಒಂದು ಆಶೀರ್ವಾದ ಇಲ್ಲ, ನಾನು ಮಾಡುವ ವ್ಯಾಪಾರದಲ್ಲಿ ಒಂದು ಆಶೀರ್ವಾದ ಇಲ್ಲ, ನನ್ನ ಕುಟುಂಬ ಮನೆಯಲ್ಲಿ ಆಶೀರ್ವಾದ ಇಲ್ಲ, ನನ್ನ ಕಾರ್ಯಗಳಲ್ಲಿ ಆಶೀರ್ವಾದ ಇಲ್ಲ, ನಾನು ಮಾಡುವಂಥ ಸೇವೆಯಲ್ಲಿ ಆಶೀರ್ವಾದ ಇಲ್ಲ, ನನ್ನ ಮಕ್ಕಳಲ್ಲಿ ಆಶೀರ್ವಾದ ಇಲ್ಲ. ಸ್ವಾಮಿ, ನೀನು ನನಗನ್ನ ಜೊತೆಗಿದ್ದು, ನೀನು ನನ್ನ ಸಂಗಡ ಇದ್ದು, ನಪ್ಪ ನೀನು ನಮ್ಮನ್ನು ಆಶೀರ್ವಿಸಬೇಕು, ಇಲ್ಲ ಅಂದರೆ ನಾನು ಬಿಡುವುದಿಲ್ಲ ಎಂಬುದಾಗಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೊತೆ ಇದ್ದು ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೋಡಿ ಮಕ್ಕಳೇ, ಈ ಯಾಕೋಬನು ಅವನ ಜೀವನದಲ್ಲಿ ಏನಿಲ್ಲ, ಆ ರೀತಿಯ ಪರಿಸ್ಥಿತಿಯಲ್ಲಿ ದೇವರು ನೋಡಿ ಪ್ರಾರ್ಥಿಸುವಾಗ ಅಲ್ಲಿ ಒಂದು ವಾಕ್ಯ ಹೇಳ್ಪಟ್ಟಿದೆ. ಅವನು ಸಾಕ್ಷಿ ಹೇಳ್ತಾನೆ, ಎಸಪ್ಪ, ಈ ಯೋರ್ದಾನ್ ಹೊಳೆಯನ್ನು ನಾನು ದಾಟಿ ಹೋಗುವಾಗ ಬರೀ ಕೈ, ಒಂದು ಕೈಯಲ್ಲಿ ಕೋಲು ಮಾತ್ರ ಹೀಗಿತ್ತು, ಈಗ 2 ಪರಿವಾರಕ್ಕೆ ನಾನು ಒಡೆಯನಾಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ನೋಡಿ, ಯಾಕೋಬನು ಏನಿಲ್ಲದೆ ದೇವರು ನೋಡಿ ಪ್ರಾರ್ಥನೆ ಮಾಡಿದ. ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು. ದೇವರು ನಮ್ಮ ಜೊತೆಗಿದ್ದು ಸುಮ್ಮನೆ ಬೇಡಿಕೆ ನೋಡೋ ದೇವರಲ್ಲ, ನಮ್ಮನ್ನು ಅಗತ್ಯಗಳನ್ನು ಸಂಧಿಸುವ ದೇವರು, ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವರು, ನಮ್ಮ ಕಾರ್ಯಗಳನ್ನು ನೆರವೇರಿಸುವ ದೇವರು. ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು. ಯೋಸೇಫಿನ ಸಂಗಡ ಇದ್ದ ನಿಮಿತ್ತ ಅವನ ಮನೆಯನ್ನು, ಅವನ ಮಾಡುವ ಕೆಲಸವನ್ನು, ಅವನಿಗುಂಟಾದ ಎಲ್ಲವನ್ನ ದೇವರು ಆಶೀರ್ವದಿಸಿದರು. ಅದೇ ರೀತಿ ಯಾಕೋಬನ ನೋಡಿ ಮಕ್ಕಳೇ, ಅವನ ಜೀವನದಲ್ಲಿ ಏನೂ ಇರಲಿಲ್ಲ, ಆದರೆ ಅವನು ಏಸಪ್ಪ ಹತ್ರ ಪ್ರಾರ್ಥನೆ ಮಾಡುವಾಗ, ಕರ್ತನೇ, ನೀನು ನನ್ನ ಸಂಗಡ ಇದ್ದು ನಾನು ಹೋಗುವ ಮಾರ್ಗದಲ್ಲಿ ನನ್ನ ಕಾಪಾಡಿ ಉಣ್ಣುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ನೀನು ನನ್ನನ್ನು ಆಶೀರ್ವದಿಸಿದರೆ ನಾನು ನಿಮಗೆ ಸಾಕ್ಷಿಗಾಗಿ ನಿಲ್ತೀನಿ ಎಂಬುದಾಗಿ ಬೈಬಲ್ ಹೇಳ್ಬಿಟ್ಟಿದೆ. ಅಲ್ಲಿ ಯಾಕೋಬನೇ ಸಾಕ್ಷಿ ಹೇಳ್ತಾನೆ, ಈ ಯೋರ್ದಾನ್ ಹೊಳೆಯನ್ನು ನಾನು ದಾಟಿ ಹೋಗುವಾಗ ಬರೀ ಕೈಯಲ್ಲಿ, ಬರೀ ಕೋಲು ಇಟ್ಕೊಂಡು ನಾನು ಹೋದೆ. ಇವಾಗ 2 ಪರಿವಾರಕ್ಕೆ ನಾನು ಒಡೆಯನಾಗಿದ್ದೇನೆ. ಆಮೇಲೆ ಈ ತಿಂಗಳು ಅವನು ಸಾಕ್ಷಿ ಹೇಳಿದ ರೀತಿಯಲ್ಲಿ, ದೇವರ ನಾಮವನ್ನು ಮಹಿಮೆ ಪಡಿಸಿದ ರೀತಿಯಲ್ಲಿ ಕರ್ತನು ನಿಮ್ಮನ್ನು ಕೂಡ ಈ ತಿಂಗಳು ಸಾಕ್ಷಿ ಹೇಳುವಂತೆ, ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ ಕರ್ತನು ನಿಮ್ಮ ಸಂಗಡ ಇದ್ದು ನಿಮ್ಮ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸ್ತಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಯೋಸೇಫಿನ ಜೀವನದಲ್ಲಿ ಮಾಡಿದ ಅದೇ ಅದ್ಭುತಗಳನ್ನು, ಯಾಕೋಬನ ಜೀವನದಲ್ಲಿ ಮಾಡಿದ ಅದೇ ಅದ್ಭುತಗಳನ್ನು ಈ ಸ್ವಾಮಿ ಈ ತಿಂಗಳು ನಿಮ್ಮ ಜೊತೆ ಇದ್ದು ಅದೇ ಕಾಲ ಮಾಡಿ ನಿಮ್ಮನ್ನು ಸಾಕ್ಷಿ ನಿಲ್ಲಿಸ್ತಾರೆ. ಯಾವುದು ಕುರಿತು ಭಯಪಡಬೇಡಿ. ಅಯ್ಯೋ, ನನ್ನ ಕೆಲಸ ಹೀಗಿದೆ, ನನ್ನ ಮಾಡುವ ಬಿಸ್ನೆಸ್ ಹೀಗಿದೆ, ನನ್ನ ಮಕ್ಕಳು ಈ ರೀತಿ ಇದ್ದಾರೆ, ನನ್ನ ಪರಿಸ್ಥಿತಿ ಈ ರೀತಿ ಇದೆ, ನನ್ನ ಬೆಳವಿನ ಇಷ್ಟು ಮೋಸವಾಗಿದೆ.
ಯಾವುದು ಕುರಿತು ನೀವು ಭಯಪಡಬೇಡಿ, ಯಾವ್ದು ಕುರಿತು ನೀವು ಚಿಂತೆ ಪಡಬೇಡಿ. ಏಸಪ್ಪ ನಿಮ್ಮ ಜೊತೆ ಇರ್ತಾರೆ. ಏಸಪ್ಪ ನಿಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ಕಾರ್ಯದಲ್ಲಿ ಕರ್ತನು ಆಶೀರ್ವದಿಸಿದ್ದಾರೆ. ಅದರಿಂದ ಪ್ರೀತಿ ಮಕ್ಕಳೇ, ಈ ತಿಂಗಳು ಪ್ರಾರ್ಥನೆ ಮಾಡಿ, ಒಂದೇ ಒಂದು ಕಾರ್ಯ ಮಾಡಿ, ಎಸಪ್ಪ ನೀನು ನನ್ನ ಕುಟುಂಬ ಜೊತೆ ಇರಪ್ಪ, ಎಸಪ್ಪ ನೀನು ನನ್ನ ಕೆಲಸದ ಜೊತೆ ಇರಪ್ಪ, ಎಸಪ್ಪ ನನ್ನ ಮನೆಯ ಜೊತೆ ಇರಪ್ಪ, ಎಸಪ್ಪ ನನ್ನ ಮಕ್ಕಳ ಜೊತೆ ಇರಸಪ್ಪ, ಎಸಪ್ಪ ನನ್ನ ಜೊತೆ ಇರಸಪ್ಪ, ಎಸಪ್ಪ ನಾವು ಮಾಡುವ ಸೇವೆ ಜೊತೆ ನೀನು ಇರಪ್ಪ. ಏಸಪ್ಪ ಮಾತ್ರ ನಿಮ್ಮ ಜೊತೆ ಇರುವುದಾದರೆ ಖಂಡಿತ ನಿಮ್ಮ ಎಲ್ಲ ಕಾರ್ಯದಲ್ಲಿ ದೇವರು ಸಫಲಪಡಿಸ್ತಾರೆ, ನಿಮ್ಮನ್ನು ಏಳಿಗೆ ಪಡಿಸ್ತಾರೆ, ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ. ನೋಡಿದ್ರ, ಯೋಸೇಫನ ಸಂಗಡ ಇದ್ದು ಕರ್ತನು ಅವನ ಮನೆಯನ್ನು, ಅವನ ಒಳವನ್ನು, ಅವನಿಗಿದ್ದ ಎಲ್ಲವನ್ನ ಕರ್ತರು ಏನು ಮಾಡಿದ್ರು? ಆಶೀರ್ವದಿಸಿದರು. ಅದೇ ದೇವರು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ, ನಾನು ನಿಮ್ಮ ಸಂಗಡ ಇದ್ದು ನಿಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ಕಾರ್ಯವನ್ನು ಸಫಲಪಡಿಸಿ ನಿಮ್ಮನ್ನು ಏಳಿಗೆ ಪಡಿಸಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಎಷ್ಟು ಜನ ನಂಬ್ತೀರಾ? ಈ ತಿಂಗಳು ದೇವರು ನನ್ನ ಜೊತೆ ಇದ್ದು ನನ್ನ ಕೆಲಸ, ನನ್ನ ಕುಟುಂಬ, ನನ್ನ ಕಾರ್ಯ, ನನ್ನ ಸೇವೆ, ನನ್ನ ಅಗತ್ಯಗಳು ಎಲ್ಲವನ್ನ ಆಶೀರ್ವದಿಸುವುದಾಗಿ ಇರುವ ಸ್ಥಳದಲ್ಲಿ ಕಣ್ಗಳನ್ನ ಮುಚ್ಚಿಕೊಂಡವರಾಗಿ ಪ್ರಾರ್ಥಿಸಿನವ ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಪ್ಪ. ಇದೋ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಕರ್ತನೇ, ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಸೇವಕರ ಮೂಲಕ ಪರಿಶುದ್ಧ ಆತ್ಮನೇ ನೀನು ಮಾತಾಡಿದ ಒಂದೊಂದು ವಾಕ್ಯಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀನಪ್ಪ. ಇದೋ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ, ನೋಡ್ತಿದ್ದಾರೋ, ಒಂದೊಂದು ಕುಟುಂಬದ ಮೇಲೆ ಸಪ್ಪ, ಅವರು ಮಾಡುವ ಕೆಲಸದ ಮೇಲೆ, ಅವರು ಮಾಡುವ ವ್ಯಾಪಾರದ ಮೇಲೆ, ಅವರ ಮನೆಯ ಮೇಲೆ ಅಪ್ಪ, ಅವರ ಸೇವೆಯ ಮೇಲೆ, ಅವರ ಮಕ್ಕಳ ಮೇಲೆ, ಅವರು ಮಾಡುವಂಥ ಕಾರ್ಯಗಳ ಮೇಲೆ ಈಗಲೇ ಯೇಸುವಿನ ನಾಮದಲ್ಲಿ ಅಪ್ಪ ನೀನು ಜೊತೆಗಿದ್ದು ಅವ್ರನ್ನ ಆಶೀರ್ವದಿಸಿ ರಾಜ. ಅವತ್ತು ಯಾವ ರೀತಿ ಯೋಸೇಫನ ಸಂಗಡ ಇದ್ದು ನೀನು ಅವನಿಗಿದ್ದಂಥ ಎಲ್ಲ ಕಾರ್ಯದ ಮೇಲೆ ಆಸ್ತ ಉಂಟು ಮಾಡಿದೆಯೋ ಅದೇ ರೀತಿ ಸಪ್ಪ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ನಂಬ್ತಾ ಇದ್ದಾರೋ, ನಿಮ್ಮ ವಾಕ್ಯ ನೋಡ್ತಾ ಇದ್ದಾರೋ, ನಿಮ್ಮ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಅಷ್ಟು ಜನರ ಮೇಲೆ ದೇವರ ಆಸದ ಉಂಟಾಗಲಪ್ಪ. ಕರ್ತನೇ, ಕೆಲಸದಲ್ಲಿ ಆಶೀರ್ವಾದ ಇಲ್ಲ ಎಂಬುದಾಗಿ ನೊಂದ್ಕೊಂಡಿದ್ದಲ್ಲ, ಕೆಲಸವನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಪ್ಪ. ಬಿಸ್ನೆಸ್ಸಲ್ಲಿ ನಷ್ಟ, ಬಿಸ್ನೆಸ್ಸಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಎಂದು ವೇದನೆ ಪಡ್ತಿದ್ದಾರಾ? ಯೇಸುವಿನ ನಾಮದಲ್ಲಿ ಅವರ ಬಿಸ್ನೆಸ್ಸನ್ನು, ವ್ಯಾಪಾರನ ಆಶೀರ್ವದಿಸಪ್ಪ. ಮನೆಯಲ್ಲಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆಶೀರ್ವಾದ ಕೊಡುತ್ತಿದ್ದಾರಾ? ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವರ ಮನೆ, ಕುಟುಂಬಗಳನ್ನು ಕರ್ತನೇ ನೀನು ಆಶೀರ್ವದಿಸಿ ರಾಜ. ಅದೇ ರೀತಿ ಸಪ್ಪ ಸೇವೆಯಲ್ಲಿ ಕೂಡ ಒಂದು ಅಭಿವೃದ್ಧಿ ಇಲ್ಲ, ಸೇವೆಯಲ್ಲಿ ಕೂಡ ಒಂದು ಆಶೀರ್ವಾದ ಇಲ್ಲ, ಸೇವೆಯಲ್ಲಿ ಕೂಡ ಒಂದು ವೃದ್ಧಿ ಇಲ್ಲ ಅಂತ ವೇದನೆ ಪಡ್ತಿದ್ದಾರೆ ಸಪ್ಪ. ಅವರ ಸೇವೆಯನ್ನು ಕೂಡ ಕರ್ತನ ನೀನು ಜೊತೆಗಿದ್ದು ಆಶೀರ್ವದಿಸಿ ರಾಜ. ಅದು ಅಭಿವೃದ್ಧಿ ಆಗಲಿ ಸ್ವಾಮಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವರ ಎಲ್ಲ ಕಾರ್ಯವನ್ನು ಸಫಲಪಡಿಸಿ ರಾಜ. ಈ ವಾಕ್ಯ ನೋಡ್ತಿರುವ, ಕೇಳಿದಿರುವ ಪ್ರತಿಯೊಂದು ದೇವರ ಮಕ್ಕಳನ್ನ, ಅವ್ರ ಕುಟುಂಬ ಕಾರ್ಯಗಳನ್ನ ಕರ್ತನ ನೀನು ಜೊತೆಗಿದ್ದು ಅವ್ರನ್ನ ಆಶೀರ್ವಿಸಬೇಕಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರಾದರೂ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವ, ನೋಡ್ತಿರುವ ವ್ಯಾಧಿಯಲ್ಲಿದ್ದರೆ ಕರ್ತನ ಜೊತೆಗಿದ್ದು ನೀನು ಪರಮ ವೈದ್ಯನಾಗಿದ್ದು, ನೀನು ಪರಮ ಡಾಕ್ಟರ್ ಆಗಿದ್ದು ಈಗ ಅವ್ರನ್ನ ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನೆ. ಅವರ ಸೆಳೆದಿರುವಂಥ ಎಲ್ಲ ವ್ಯಾಧಿಗಳು, ಬೆಳವಿನಗಳು, ರೋಗಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಬಾಸುಂಡಗಳಿಂದ ಈಗಲೇ ಗುಣವಾಗಬೇಕೆಂದು ಪ್ರಾರ್ಥಿಸ್ತೇನಪ್ಪ. ಇದೋ ಕರ್ತನೆ, ಒಂದೊಂದು ವ್ಯಾಧಿಸ್ಥರ ಮೇಲೆ, ಬೆಳವಿನುಳ್ಳ ಜನಗಳ ಮೇಲೆ, ಅನಾರೋಗ್ಯವುಳ್ಳ ಜನದ ಮೇಲೆ ಈಗ ನಿಮ್ಮ ಹಸ್ತ, ನಿಮ್ಮ ಕರ ಮುಟ್ಟುತ್ತಿರೋದಕ್ಕೆ ಸ್ತೋತ್ರ. ನಿಮ್ಮ ಶಕ್ತಿ ಅವ್ರ ಮೇಲೆ ಇಳಿತಿರೋದಕ್ಕೆ ಸ್ತೋತ್ರ. ನಿಮ್ಮ ಬಾಸುಂಡ್ಲ ಕರ ಅವರು ಮುಟ್ಟಿ ಗುಣಪಡಿಸೋದಕ್ಕೆ ಸ್ತೋತ್ರಪ್ಪ. ಅವ್ರನ್ನ ಆಶೀರ್ವದಿಸ್ತೇನೆ. ಎಲ್ಲ ವ್ಯಾಧಿಸನ ಕರ್ತನ ಗುಣಪಡಿಸಿ ಅವರು ಆಶೀರ್ವಾದವಾಗಿ, ಆರೋಗ್ಯವಾಗಿ, ಕ್ಷೇಮವಾಗಿ, ನಿಮ್ಮ ನಾಮ ಮಹಿಮೆಗಾಗಿ ಬಲವಾಗಿ ಜೀವಿಸುವಂತೆ ಕೃಪೆ ನಡೆಸಪ್ಪ. ಆ ರೀತಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರನ್ನ ಶುಭ ಕೋರುತ್ತೇನೆ, ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿ ಸಹೋದರಿ, ಕರ್ತನು ನಮ್ಮ ಸಂಗಡ ಮಾತಾಡಿದ್ದಾರೆ. ಕರ್ತನು ನಮ್ಮ ಜೊತೆಗಿದ್ದು ನಮ್ಮನ್ನು ಆಶೀರ್ವದಿಸುವನು. ಆಮೇನ್. ಗಾಡ್ ಬ್ಲೆಸ್ ಯು. ಕರ್ತನ ಪರಿಶುದ್ಧ ನಂಬಿಕೆ ಸೋದರನಾಗಲಿ. ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಶುಭ ಕೊಡ್ತೇನೆ. ಈ ಚಾನಲ್
புது எண்ணெயால் புது பலத்தால் புதிய கிருபை புது கவியால் புது எண்ணெயால் புது பலத்தால் புதிய கிருபை புது கவியால் நிரப்பினித்த நடுத்துகின்றே தூரனின் சாலிவு செய்திருவே நிரப்பினித்த நடுத்துகின்றே தூரனின் சாலை செய்திடுவே சென்று உன் பாதம் பணிந்தேன் என்னாலும் துதியே உம்மை அன்றி யாரை பாடுவேன் ஏசையா உந்தன் அன்பு உள்ள பொங்குதே ஏசையா உந்தன் அன்பு உள்ள பொங்குதே உற்சாகமாய் கரங்களை தட்டி நெருக்கத்திலே உண்மை அளித்தேன் நெருங்கி உதவி எனக்கு அழைத்தீங்களப்பா இசை கேட்டு அழுந்திடாமல் தீவிரமாய் வந்து என்னை சேர்த்து கொண்டீங்களே ஆமென் நெருக்கத்திலே உம்மை அழைத்தேன் நெருங்கி உதவி எனக்கு அழைத்தேன் நெருக்கத்திலே உம்மை அழைத்தேன் நெருங்கி உதவி எனக்கு அழைத்தீர் இசை கெட்டிட்டு அடங்கிடாமல் தீவிரமாய் வந்து தாங்கினீர் இசை கெட்டிட்டு அடங்கிடாமல் தீவிரமாய் வந்து தாங்குகின்ற சென்று உம் பாதம் பணிந்தேன் என்னாலும் துதியே உம்மை அன்றி யாரை பாடுவேன் ஏசையா உந்தன் அன்பு உள்ளம் சேர்ந்து சொல்லம்மா ஏசையா உந்தன் அன்பு உள்ளம் பொங்குதே உம் பாதம் பணிந்தேன் என்னாலும் துதியே உம்மை அன்றி யாரை பாடுவேன் ஏசையா உந்தன் அன்பு உள்ளம் பொங்குதே ஏசையா உந்தன் அன்பு உள்ளம் பொங்குதே புது எண்ணெயால் புது பலத்தால் புதிய கிருபை புது கவியால் புது எண்ணெயால் புது பலத்தால் புதிய கிருபை புது கவியால் நிரப்பினித்த நடுத்துகின்றே தூரனின் சாலிவு செய்திருவே நிரப்பினித்த நடுத்துகின்றே தூரனின் சாலை செய்திடுவே சென்று உன் பாதம் பணிந்தேன் என்னாலும் துதியே உம்மை அன்றி யாரை பாடுவேன் ஏசையா உந்தன் அன்பு உள்ள பொங்குதே ஏசையா உந்தன் அன்பு உள்ள பொங்குதே உற்சாகமாய் கரங்களை தட்டி நெருக்கத்திலே உண்மை அளித்தேன் நெருங்கி உதவி எனக்கு அழைத்தீங்களப்பா இசை கேட்டு அழுந்திடாமல் தீவிரமாய் வந்து என்னை சேர்த்து கொண்டீங்களே ஆமென் நெருக்கத்திலே